ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೂವನ್ನು ಒಂದು ತಿಂಗಳಾದ್ರೂ ಬಾಡಿ ಹೋಗದೆ ಇರೋ ಹಾಗೆ ಹೂವನ್ನು ಯಾವ ರೀತಿಯಾಗಿ ಫ್ರೆಶ್ ಆಗಿ ಇಟ್ಕೊಳ್ಳೋದಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರಿಡ್ಜ್ ಇರೋರಾಗ್ಬೋದು, ಇಲ್ಲದೇ ಇರೋರಾಗ್ಬೋದು, ಹೂವನ್ನು ಯಾವ ರೀತಿಯಾಗಿ ಇಟ್ಕೊಳ್ಳೋದಂತೇಳಿ. ಹೂವನ್ನು ಹಬ್ಬಗಳ ಟೈಮಲ್ಲಿ ತುಂಬಾ ರೇಟ್ ಜಾಸ್ತಿ ಆಗಿರುತ್ತಲ್ವ, ಅಂಥ ಟೈಮ್ನಲ್ಲಿ ನಾವು ಮೊದಲೇ ತೊಗೊಂಡು ಬಂದು ಇಟ್ಕೊಂಡು ಈ ರೀತಿಯಾಗಿ ನಾವು ಫ್ರೆಶ್ ಆಗಿ ಇಟ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಗಳಿರುತ್ತೆ. ಹಾಗೆಯೇ ಅಥವಾ ನಾವು ಸ್ವಂತ ಹೂಗಳನ್ನು ಗಿಡದಲ್ಲಿ ಬೆಳೆಸ್ತಾ ಇದ್ವಿ ಅಂದರೆ ನಾವು ಡೈಲಿ ಸ್ವಲ್ಪನೇ ಕೊಯ್ದು ಅದನ್ನು ಕಟ್ಟಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಾಗ ಹೂಗಳು ಹಾಳಾಗದೇ ಇರೋ ರೀತಿ ಹಬ್ಬಗಳವರೆಗೆ ಯಾವ ರೀತಿ ಸ್ಟೋರ್ ಮಾಡೋದಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ಟಿಪ್ಸು ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡಿದ್ದೀನಿ. ಆ ಬಾಳೆ ಎಲೆಯಲ್ಲಿ ನಾವು ಹೂವನ್ನು ಸ್ಟೋರ್ ಮಾಡಿ ಇಡೋದ್ರಿಂದ ಹೂಗಳು ಹಾಳಾಗೋದಿಲ್ಲ, ತುಂಬಾ ಫ್ರೆಶ್ ಆಗಿ ಇರುತ್ತೆ. ಹೂಗಳನ್ನು ತಗೊಳ್ಬೇಕಾದ್ರೂ ನೋಡ್ಬೋದು, ಕೆಲವರು ಬಾಳೆ ಎಲೆಯಲ್ಲಿ ಸುತ್ತಿ ಕೊಡ್ತಾರಲ್ವ, ಹೂಗಳು ಹಾಗೆ ಯಾವುದೇ ಕಾರಣಕ್ಕೂ ಬಾಳೆ ಎಲೆಯಲ್ಲಿ ಸುತ್ತಿ ಇಟ್ಟರೆ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ, ಬಾಡಿ ಹೋಗೋದಿಲ್ಲ, ಒಂದು ತಿಂಗಳಾದ್ರೂ ಕೂಡ ಫ್ರೆಶ್ ಆಗಿರುತ್ತೆ. ಈ ರೀತಿ ಬಾಳೆ ಎಲೆಯನ್ನು ಕಟ್ ಮಾಡಿಕೊಂಡು ಈ ದಿಂಡುಗಳನ್ನು ಕೂಡ ನಾವು ವೇಸ್ಟ್ ಮಾಡದೆ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ಟೀಲ್ ಬಾಕ್ಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಈ ಸ್ಟೀಲ್ ಬಾಕ್ಸನ್ನೇ ತೆಗೆದುಕೊಳ್ಳಿ. ಆದಷ್ಟು ಪ್ಲಾಸ್ಟಿಕ್ ಬಾಕ್ಸ್ ಬದಲಾಗಿ ಸ್ಟೀಲನ್ನೇ ಉಪಯೋಗಿಸೋದ್ರಿಂದ ಹೂವು ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ಈ ರೀತಿ ಕಟ್ ಮಾಡಿಕೊಂಡ ಬಾಳೆ ಎಲೆಯನ್ನು ಬಾಕ್ಸಿನ ತಳಭಾಗದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತಳಭಾಗಕ್ಕೆ ಹಾಕಿ ನಂತರ ನಾವು ಕಟ್ಟಿ ಇಟ್ಕೊಂಡಿರುವಂಥ ಹೂವು ಏನಿದೆ, ಯಾವುದೇ ಥರದ ಹೂವಾಗಿರ್ಬೋದು, ನಾವು ಇದೇ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ರೀತಿ ಹೂವನ್ನು ಬಾಕ್ಸಿನ ತಳಭಾಗಕ್ಕೆ ಹಾಕಿ ನಾವು ಬಾಳೆಯ ದಿಂಡೆ ಏನಿತ್ತು ಅದು ಸ್ವಲ್ಪ ಅದನ್ನು ಇದ್ರ ಒಳಗಡೆ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಪೀಸು ಹೂವಿಗೆ ತೇವಾಂಶವನ್ನು ಮಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ, ಹಾಗೆ ಹೂವು ಬಾಡದೇ ಇರೋ ರೀತಿಯಲ್ಲಿ ಕಾಪಾಡುತ್ತೆ. ಅದಕ್ಕೆ ಅಂತೇಳಿ ಹಾಗೆ ಇನ್ನೊಂದು ಬಾಳೆ ಎಲೆಯಿಂದ ಮುಚ್ಚಿ ಇನ್ನೊಂದು ವಿಧವಾದ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವು ಬೇರೆ ಬೇರೆ ಹೂವು ಆಗಿರೋದ್ರಿಂದ ನಾನು ಬೇರೆ ಎಲೆಯನ್ನು ಹಾಕಿ ನಂತರ ಹೂವನ್ನು ಇಡ್ತಾ ಇದ್ದೀನಿ. ಇದರ ಮೇಲೆ ಇನ್ನೊಂದು ಬಾಳೆ ಎಲೆಯನ್ನು ಹಾಕಿ ಮುಚ್ಚಬೇಕಾಗತ್ತೆ. ಈ ರೀತಿ ಮುಚ್ಚಿ ನಾವು ಬಾಕ್ಸನ್ನು ಕ್ಲೋಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ವಿ ಅಂತ ಅಂದರೆ ಹೂವು ಬಾಡೋದೇ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಒಂದು ತಿಂಗಳಾದ್ರೂ ಕೂಡ ಬಾಡೋದೇ ಇಲ್ಲ. ಹಬ್ಬಗಳ ಟೈಮ್ನಲ್ಲಿ ನಾವು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜ್ನಲ್ಲಿ ತುಂಬ ದಿನಗಳ ಕಾಲ ಹೂವು ಫ್ರೆಶ್ ಆಗಿರುತ್ತೆ. ಬೇಕಂದಾಗ ತೆಗೆದು ಮತ್ತೆ ಅದೇ ರೀತಿಯಾಗಿ ಇಟ್ಕೊಳ್ಬೋದು. ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಫ್ರಿಡ್ಜ್ನಲ್ಲಿ ಯಾವ ರೀತಿ ಸ್ಟೋರ್ ಮಾಡೋದಂದರೆ, ಒಂದು ಟಿಶ್ಯೂ ಪೇಪರನ್ನು ತೆಗೆದುಕೊಂಡಿದ್ದೀನಿ. ಕಡಿಮೆ ಹೂವು ಇದ್ದರೆ ಸ್ವಲ್ಪನೇ ಟಿಶ್ಯೂ ಪೇಪರ್ ತಗೊಳ್ಳಿ, ಇಲ್ಲಾಂದರೆ ಸ್ವಲ್ಪ ದೊಡ್ಡದನ್ನು ತಗೊಳ್ಬೇಕಾಗತ್ತೆ. ಈಗ ಕಟ್ಟಿರುವಂಥ ಹೂವನ್ನು ಅದ್ರ ಮೇಲೆ ಹಾಕಿ ಇನ್ನೊಂದು ಟಿಶ್ಯೂ ಪೇಪರಿಂದ ಇದನ್ನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ಸುತ್ತಿ ಇದಕ್ಕೆ ಒಂದು ನ್ಯೂಸ್ ಪೇಪರನ್ನು ತಗೊಳ್ಬೇಕಾಗತ್ತೆ. ನ್ಯೂಸ್ ಪೇಪರ್ ಇರುತ್ತಲ್ಲ, ವೇಸ್ಟ್ ನ್ಯೂಸ್ ಪೇಪರನ್ನು ತೆಗೆದುಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆ ನ್ಯೂಸ್ ಪೇಪರನ್ನು ಕಟ್ ಮಾಡಿಕೊಂಡು ನಾವು ಟಿಶ್ಯೂ ಪೇಪರ್ನಲ್ಲಿ ಸುತ್ಕೊಂಡಿರುವಂಥ ಹೂವು ಏನಿದೆ ಅದನ್ನು ಇದರ ಮಧ್ಯಭಾಗದಲ್ಲಿ ಇಟ್ಟು ಇವು ನ್ಯೂಸ್ ಪೇಪರನ್ನು ಸುತ್ಕೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಅನ್ನೋದು ಹೂವು ಬಾಡದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಹಾಗೆಯೇ ಇವು ನ್ಯೂಸ್ ಪೇಪರ್ ಏನಾಗುತ್ತೆ ಅಂದರೆ ಫ್ರಿಡ್ಜ್ನಲ್ಲಿ ಇಟ್ಟಾಗ ಸ್ವಲ್ಪ ತೇವಾಂಶಗಳಾಗ್ತಾ ಇರುತ್ತಲ್ವ, ಅದು ತೇವಾಂಶವನ್ನು ಹೀರ್ಕೊಳ್ಳೋದಕ್ಕೆ ಅಂತೇಳಿ ನ್ಯೂಸ್ ಪೇಪರಿಂದ ಸುತ್ತಿ ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಇದನ್ನು ಹಾಕ್ಕೊಂಡು ಇದರ ಕ್ಯಾಪನ್ನು ಹಾಕ್ಕೊಂಡು ನಾವು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋದ್ರಿಂದ ಹೂವು ಬಾಡೋದಿಲ್ಲ. ಇದು ಕೂಡ ತುಂಬಾ ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು. ಬಾಳೆ ಎಲೆ ಸಿಗದೇ ಇರೋರು ಈ ರೀತಿ ಮಾಡ್ಕೊಳ್ಬೋದು. ಹಾಗೆ ಫ್ರಿಡ್ಜ್ ಇಲ್ಲದೇ ಇರೋರು ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯ ಬ್ಯಾಗನ್ನು ತೆಗೆದುಕೊಳ್ಳಿ. ಈ ರೀತಿಯ ಬಟ್ಟೆ ಬ್ಯಾಗ್ ಏನು ಬರುತ್ತೆ ಆ ಬ್ಯಾಗ್ನಲ್ಲಿ ನಾವು ಹೂವನ್ನು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ಕಟ್ಟಿರುವಂಥ ಹೂವು ಆಗ್ಬೋದು ಅಥವಾ ರೋಸು, ಸೇವಂತಿಗೆ ಯಾವುದಾದ್ರೂ ಅಷ್ಟೇ ಈ ರೀತಿ ಬ್ಯಾಗ್ಗೆ ಹಾಕಿ ಅದನ್ನು ಕಟ್ಕೊಳ್ಬೇಕಾಗತ್ತೆ. ಈ ಬ್ಯಾಗನ್ನು ಈ ಥರ ಕಟ್ಕೊಂಡು ಒಂದು ಈ ಸೊಪ್ಪು ಸೋರಾಕೋ ಜಾಲರಿ ಅಂತಾರೆ, ಈ ರೀತಿ ಜಾಲರಿಯ ಪಾತ್ರೆಯನ್ನು ತೆಗೆದುಕೊಂಡು ಅಲ್ಲಿ ಈ ಬ್ಯಾಗನ್ನು ಇಟ್ಟು ಇದರ ಸ್ವಲ್ಪ ತೇವವನ್ನು ಮಾಡ್ಕೊಳ್ಬೇಕಾಗತ್ತೆ. ಪೂರ್ತಿ ಒದ್ದೆಯನ್ನೇನು ಮಾಡೋದು ಬೇಕಾಗಿಲ್ಲ. ಈ ಬ್ಯಾಗ್ಗೆ ಸ್ವಲ್ಪ ಈ ರೀತಿ ನೀರನ್ನು ಚಿಮುಕಿಸ್ಕೊಂಡು ಮೇಲ್ಗಡೆ ಭಾಗವನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ನಂತರ ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಾಲು ಭಾಗದಷ್ಟು ನೀರನ್ನು ತೆಗೆದುಕೊಂಡು ಈ ಹೂವಿಟ್ಟಿರುವಂಥ ಮೇಲ್ಭಾಗದ ಪಾತ್ರೆ ಏನಿದೆ ಅದನ್ನು ನಾವು ಅದರ ಮೇಲೆ ಇಟ್ಕೊಂಡು ಈ ರೀತಿ ಮಾಡೋದ್ರಿಂದ ಹೂವು ಕೂಡ ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ. ಆ ನೀರು ಪಾತ್ರೆಗೆ ತಗಲೋದಕ್ಕೆ ಹೋಗಬಾರ್ದು, ಆ ರೀತಿಯಾಗಿ ಇಟ್ಕೊಳ್ಬೇಕು. ಹಾಗೆ ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಬ್ಯಾಗ್ ಇಲ್ಲ ಅನ್ನೋ ಸಮಯದಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಯನ್ನು ಈ ರೀತಿ ಒದ್ದೆಯನ್ನು ಮಾಡ್ಕೊಳ್ಳಿ. ಈ ಥರ ಒದ್ದೆಯನ್ನು ಮಾಡಿಕೊಂಡು ಅದರಲ್ಲಿರುವಂಥ ನೀರನ್ನೆಲ್ಲವನ್ನು ನೀಟಾಗಿ ಹಿಂಡಿ ತೆಗೆದುಕೊಂಡು ಆ ಬಟ್ಟೆಯಲ್ಲಿ ನಾವು ಕಟ್ಟಿರುವಂಥ ಹೂವನ್ನು ಹಾಕ್ಕೊಳ್ಬೇಕಾಗುತ್ತೆ. ಕಟ್ಟಿರುವಂಥ ಹೂವನ್ನೆಲ್ಲವನ್ನು ಈ ಬಟ್ಟೆಗೆ ಹಾಕಿ ಇದನ್ನು ಹೂವನ್ನು ಸುತ್ತಕೊಳ್ಬೇಕು. ಟೈಟಾಗಿ ಸುತ್ತಕ್ಕೆ ಹೋಗಬಾರ್ದು, ಆರಾಮವಾಗಿ ನೀಟಾಗಿ ಸುತ್ತಕೊಂಡು ಇದನ್ನು ನಾವು ಈ ಜಾಲರಿ ಬೋಸಿ ಏನಿದೆ ಅದರಲ್ಲಿ ಹಾಕ್ಕೊಂಡು ಇದು ಬಟ್ಟೆ ತೇವಾಂಶವು ಒಣಗಿದ
ಸಮಯದಲ್ಲಿ ಸ್ವಲ್ಪ ನೀರನ್ನು ಈ ರೀತಿ ಚುಮುಕಿಸ್ಕೊಳ್ತಾ ಇರಬೇಕು. ಹಾಗೆಯೇ ಅದರ ಕೆಳಗಡೆ ಇರುವಂಥ ಈ ನೀರಿನ ಪಾತ್ರೆ ಏನಿದೆ ಈ ನೀರನ್ನು ಕೂಡ 2 ದಿನಕ್ಕೊಮ್ಮೆ ಚೇಂಜ್ ಮಾಡ್ಕೊಳ್ಬೇಕು. ಬಟ್ಟೆಯನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದರೆ ವಾರ 15 ದಿನಗಳವರೆಗೂ ಕೂಡ ಈ ಹೂವು ತುಂಬಾ ಫ್ರೆಶ್ ಆಗಿ ಇರುತ್ತೆ. ಈ ರೀತಿಯಾಗಿ ಫ್ರಿಡ್ಜ್ ಇರೋರು ಇಲ್ಲದೇ ಇರೋರು ಯಾವ ರೀತಿಯಾಗಿ ಹೂವನ್ನು ಫ್ರೆಶ್ ಆಗಿ ಇಟ್ಕೊಳ್ಳೋದು ಅಂತೇಳಿ ನೋಡಿದ್ರಲ್ಲ. ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.